ಹೋಮಿಯೋಪತಿ ಬಗ್ಗೆ ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಮ್ಮ? ಇದ್ರಾಗ ಯಾವುದು ಸೈಡ್ ಎಫೆಕ್ಟ್ ಇರಂಗಿಲ್ಲ. ನೀವು ತಗೋಬೇಕು, ಅದು ವಿಶ್ವಾಸ ಇಟ್ಟು ತಗೋಬೇಕು. ಆಮೇಲೆ ಇದು ದಿನ ಕೊಡ್ತೇವಂತಿಲ್ಲ, ನೀವು ಹೇಳೋ ಸಿಂಪ್ಟಮ್ಸ್ ಕರೆಕ್ಟ್ ಇರಬೇಕು. ಯಾಕೆ ಡಾಕ್ಟರ್ ಮುಂದೆ ಲಾಯರ್ಸ್ ಮುಂದೆ ಸುಳ್ಳು ಹೇಳಬಾರ್ದು. ಏನೈತೆ ಅಂತ ಕರೆಕ್ಟ್ ಹೇಳ್ಕೊಂತ ಹೋದ್ರಿ ಅಂದ್ರೆ ಅದಕ್ಕೆ ಔಷಧ ಸರಿಯಾಗಿ ಹುಡುಕಾಗ್ತೈತಿ. ಇಲ್ಲ ಅಂದ್ರೆ ಅವ್ರು ಸರಿಯಾಗಿ ಹೇಳಿದ್ರೆ ನಮಗೂ ಸರಿ ಔಷಧ ಸಿಗಂಗಿಲ್ಲ. ಯಾಕಂದ್ರೆ ಒಂದು ಸಿಂಪ್ಟಮ್ಸ್ ಮ್ಯಾಗ ನಮ್ದೆಲ್ಲ ಇರ್ತೈತಿ. ಅದನ್ನು ನಾವು ಹೇಳ್ತೇವೆ ಪೇಷಂಟ್ಸ್ಗೆ, ಆದಷ್ಟು ನೀವು ಸರಿಯಾಗಿ ಹೇಳಿದ್ರೆ, ಯಾಕಂದ್ರೆ ನಾವೇನು ನಿಮ್ಮದು ಇದನ್ನ ನೋಡೋಂಗಿಲ್ಲ, ಮುಟ್ಟಂಗಿಲ್ಲ, ಹಿಡಿಯಂಗಿಲ್ಲ, ಏನೂ ಮಾಡೋಂಗಿಲ್ಲ. ನೀವು ಹೇಳೋ ಶಬ್ದಗಳ ಮ್ಯಾಗ ನಾವು ಔಷಧ ಹುಡುಕ್ಬೇಕು. ಯಾಕಂದ್ರೆ ನೀವು ಡಾಕ್ಟರ್ ಕಡೆ ಹೋಗ್ತೀರಾ, ಇವು ಮೊದಲೆಲ್ಲ ಸ್ಟೆಥೋಸ್ಕೋಪ್ ಇಟ್ಟು ಮಾಡಿ ಎಲ್ಲ, ಈಗ ಡಾಕ್ಟರ್ಸ್ ಅದನ್ನು ಮಾಡಂಗಿಲ್ಲ. ಅದು ಮಾಡಿ ಬರೀ ಎಲ್ಲದಕ್ಕೂ ಟೆಸ್ಟ್ ಮಾಡಿಸ್ಕೊಂಡ್ ಫಸ್ಟ್ ಎಲ್ಲ ಟೆಸ್ಟ್, ಬ್ಲಡ್ ಟೆಸ್ಟ್ ಮಾಡ್ರಿ, ಯೂರಿನ್ ಟೆಸ್ಟ್ ಮಾಡ್ರಿ, ಸ್ಕ್ಯಾನಿಂಗ್ ಮಾಡ್ರಿ, ಅವೆಲ್ಲ ಸಿಂಪ್ಟಮ್ ನೋಡ್ಕೊಂಡು ಆಮೇಲೆ ಡಾಕ್ಟರ್ ಹತ್ರ ಹೋಗೋದು. ಹೌದು, ಡಾಕ್ಟರ್ ಏನ್ ಮೆಡಿಸಿನ್ ಕೊಡ್ತಾರ ಅದು 1 ವಾರ 10 ದಿವಸ ಕಡಿಮೆ ಆಯ್ತು, ಓಕೆ, ಕಡಿಮೆ ಇಲ್ಲ, ಮತ್ತೆ ತಿರ್ಗಾ ವಾಪಸ್ ಬಾ. ಈಗ ಜನರಿಗೆ ಅದ್ರ ಮೇಲೆ ನಂಬಿಕೆ ಬಹಳ ಇದೆ. ಹಿಂಗಾಗಿದೆ. ಇದು ಸ್ವಲ್ಪ ಸ್ಲೋ ಅಂತ ತಿಳ್ಕೊತಾರ ಅವ್ರು. ಇದು ಸ್ಲೋ ಹೋಗ್ಬಿಡು, ಹೋಮಿಯೋಪತಿ ಏನ್ ಸಕ್ರಿಗಳಿಗೆ ಎಲ್ಲ ಅಂತಾವ ಕೊಡ್ತಾರ, ಎಲ್ಲ ಒಂದೇ ತರ ಇರ್ತಾವ. ಇದ್ರಾಗ ಏನ್ ಆರಾಮ ಆಗ್ತೈತಿ ಅನ್ನೋ ಒಂಥರ ಇರ್ತೈತಿ, ಸಹಜ ಐತಿ. ಯಾಕಂದ್ರೆ ಯಾರಿಗೆ ಆ ಥರ ವಿಚಾರ ಮಾಡ್ದ ಅವು ಇಷ್ಟು ದೊಡ್ಡ ದೊಡ್ಡ ಗುಳಿಗೆ ಇರ್ತಾವ, ದಿನಕ್ಕೆ 2-4 ಹೇಳ್ತಾರ. ನಮ್ಮ ಹಂಗೆ ಇರಂಗಿಲ್ಲ, ಸ್ವಲ್ಪ ಸಣ್ಣ ಗುಳಿಗೆ ಮತ್ತೆಲ್ಲ ಒಂದೇ ಥರ ಇರ್ತಾವ. ಇದ್ರ ಹೆಂಗೆ ಆರಾಮ ಆಗ್ತೈತ್ರಿ? ಈ ಥರ ಸಹಜ ಐತಿ, ಸ್ವಾಭಾವಿಕ ಅವ್ರ ಮನಸ್ಸಿನ ಬರ್ತೈತಿ. ಅವಾಗ ಯಾವಾಗ ಬಂದು ತಾವು ಎಲ್ಲ ಮುಗಿಸ್ಕೊಂಡು ಬರ್ತಾರ, ನಮ್ಮ ಬರ್ಬೇಕಾದ್ರೂ ಎಲ್ಲ ಕಡೆ ಮುಗಿಸ್ಕೊಂಡು ಕಡೆಗೆ ಇದು ಒಂದು ನೋಡೋಣ ತಡಿ ಹಂಗಾರ ಅಂತ ಬಂದಿರ್ತಾರಲ್ಲ, ಅವಾಗ ಅವ್ರಿಗೆ ವಿಶ್ವಾಸ ಕುಂತು ಬಿಡ್ತೈತಿ. ಇಲ್ಲ, ಆರಾಮ ಆದ್ಮೇಲೆ ಅವ್ರಿಗೆ ವಿಶ್ವಾಸ ಕುಂಟತ್ತೆ. ಬಂದ್ರು ಅಂದ್ರೆ ಹೊರಗೆ ಹೋಗಂಗಿಲ್ಲ ಮತ್ತವ್ರು, ಅವ್ರಿಗೆ ವಿಶ್ವಾಸ ಬಂತಂದ್ರೆ. ಇವಾಗ ಈಗ ಕಾಮನ್ ಇರೋದು BP ಶುಗರ್ ಅಂತ ಇಟ್ಕೊಳ್ಳಿ. BP ಶುಗರ್ ಎಲ್ಲ ಇರುತ್ತೆ, ಅವ್ರು ಬಹಳ ತಗೋತಿರ್ತಾರೆ ಟ್ಯಾಬ್ಲೆಟ್, ಆದ್ರೂ ವೇರಿ ಆಗ್ತಿರ್ತದೆ. ಸೊ ಯಾರೊಬ್ರು ಹೇಳ್ತಾರೆ ಹಿಂಗೆ ಹೋಮಿಯೋಪತಿ ಹೋಗಿ ನೀವು ತಗೊಳ್ರಿ ಅಂತ. ಸೊ ಯಾರೋ ಒಂದು BP ಶುಗರ್ ಇರುವಂತ ಪೇಷಂಟ್ ನಿಮ್ಮ ಹತ್ರ ಬಂತು, ಅವಾಗ ನೀವು ಟ್ರೀಟ್ ಮಾಡ್ತೀರ. ಆದ್ರೆ ಈಗ ಕೊಟ್ರ ಮೆಡಿಸಿನ್ ಅವ್ರು ತಗೋಬೇಕಾ ಅಥವಾ ಬಿಡ್ಬೇಕಾ? ನಾವು ಎರಡೂ ಕೂಡ ಒಮ್ಮೆ ಬ್ಯಾಡ ಅಂತ ಹೇಳುದಿಲ್ಲ, ತಗೊಳ್ರಿ. ಯಾಕಂದ್ರೆ ಅದಕ್ಕೆ ನಿಮ್ ಬಾಡಿ ಹೊಂದ್ಕೊಂಡಿರ್ತೈತಿ. ಹೌದು, ಇಷ್ಟು ದಿವಸ ಅಂತ ತಗೊಳ್ರಿ, ನಿಮ್ ಬಾಡಿ ಅದಕ್ಕೆ ಹೊಂದಿರ್ತೈತಿ. ನಮ್ದಕ್ಕೆ ಹೊಂದ್ಕೋಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅದಕ್ಕೆ ಅದನ್ನು ತಗೊಂತೀರಿ, ಇದು ತಗೊಳ್ರಿ. ಹಗರ್ಕ ಅದನ್ನ ನೋಡ್ಕೊಂಡು ರಿಪೋರ್ಟ್ ನೋಡ್ಕೊಂಡು ನಿಮ್ ಸಿಂಪ್ಟಮ್ಸ್ ನೋಡ್ಕೊಂಡು ಕಡಿಮೆ ಮಾಡೋದು ಮಾಡ್ಕೊಂತ ಬರೋಣ ಅಂತ ಹೇಳ್ತೀವಿ. ಆಮೇಲೆ ಒಂದು ಕಡಿಮೆ ಮಾಡ್ಬೇಕು, ಇನ್ನೊಂದ್ರ ಮ್ಯಾಗ ಎರಡು ಕೂಡ ತೊಗೊಳಕ್ ಹೋಗ್ಬೇಡ್ರಿ ಅಂತ ಹೇಳ್ತೀವಿ. ಯಾಕೆ ಎದರಿಂದ ಏನ್ ಬಂತಂದ್ ಗೊತ್ತಾಗೋದಿಲ್ಲ. ಒಂದೇ ಟೈಮ್ಗೆ ಎರಡು ತಗೊಳ್ಳೋದು ಬೇಡ. ಈಗ ಬೆಳಗಿನ ಜಾವ ಒಂದು ಟ್ಯಾಬ್ಲೆಟ್ ತಗೋರಿ ಅಂತ ಅವರು ಹೇಳಿರ್ತಾರೆ, ನೀವು ಹೇಳಿರ್ತೀರಿ. ಸೊ ಇದನ್ನು ತಗೋ ಅದನ್ನು ತಗೋ ಮಾಡಬಾರ್ದು, ಬೇಡ ಒಮ್ಮೆ ತಗೋಬೇಕು. ಸುಮಾರು ಎಷ್ಟು ಅವರ್ ಡಿಫರೆನ್ಸ್ ಇರ್ಬೇಕು? ಇಲ್ಲ, ನಮ್ದು ಖಾಲಿ ಹೊಟ್ಟೆ, ನಮ್ದು ಯಾವತ್ತೂ ಖಾಲಿ ಹೊಟ್ಟೆ, ಅವ್ರದ್ದು ಊಟ ಆದ್ಮೇಲೆ ತಗೋದಿರ್ತೈತಿ. ಅದಕ್ಕೆ ನಾ ಏನ್ ಹೇಳ್ತೀವಿ, ಸಾಧ್ಯಷ್ಟು ಮೊದ್ಲ ಬೇಕಾದ್ರೆ ಅದನ್ನ ಪೂರ್ಣ ಮುಗಿಸ್ಕೊಂಬರ್ರಿ. ಅಥವಾ ನಮ್ದು ತಗೊಳಂಗಿದ್ರೆ ಸ್ವಲ್ಪ ಅದನ್ನ ಹಗರ್ ಕಡಿಮೆ ಮಾಡ್ಕೊಂತ ಬರ್ರಿ, ಆಮೇಲೆ ಇತ್ತಾಗ ಬರ್ರಿ ಅಂತ ಹೇಳ್ತೇವೆ ನಾವು. ಸೊ ಬೆಟರ್ ನಿಮ್ದು ಖಾಲಿ ಹೊಟ್ಟೆ ತಗೊಂಡ್ಬಿಟ್ಟು ಆಮೇಲೆ ಅದು ಇದೇನೋ ಕೆಲಸ ಮಾಡಿದ್ರೆ 2 hours ಹೋಗುತ್ತೆ. ಆದ್ರೆ ನಿಮ್ಗೆ ಆಮೇಲೆ ಏನ್ ಹೆಚ್ಚು ಕಡಿಮೆ ಆಯ್ತಾ ಇದರಿಂದ ಆತು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಸಾಧ್ಯದಷ್ಟು ಒಂದ ಕಡೆ ಟ್ರೀಟ್ಮೆಂಟ್ ತಗೊಳ್ರಿ ಅಂತ ಹೇಳ್ತೀವಿ. ಅದೇ ಎರಡೂ ಮೆಡಿಸಿನ್ ತಗೊಳ್ಳೋದ್ರಿಂದ ಏನು ವ್ಯತ್ಯಾಸ? ನಮ್ದು ಸೈಡ್ ಎಫೆಕ್ಟ್ ಇರಂಗಿಲ್ಲ, ಅಲ್ಲೇನು ಸೈಡ್ ಎಫೆಕ್ಟ್ ಇತ್ತು ಅಲೋಪತಿ. ಆಮ್ಯಾಗ ಅವ್ರಿಗೆ ಇದು ತೊಗೊಂಡೆ ಏನಾತನ ಅಂತ ಅವ್ರು ಸಂಶಯ ಶುರು ಆಗ್ತದೆ. ಅದಕ್ಕೆ ಹಂಗೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಯಾವುದೇ ಹೆಚ್ಚು ಸೂಟ್ ಇರ್ತದೆ ಅದನ್ನ ತೊಗೊಂಬೇಡ್ರಿ. ಅಲೋಪತಿ ಅನ್ಸಿ ಅದ ತಗೋರಿ, ಹೋಮಿಯೋಪತಿ ಇದನ್ನ ತಗೋರಿ. ಅದು ಎರಡೂ ಕೂಡ ಸಾಧ್ಯಷ್ಟು ತಗೋಕ್ ಹೋಗ್ಬೇಡ್ರಿ ಅಂತ ಹೇಳ್ತೀವಿ. ಕೆಲವೊಂದು ಕೊಡ್ತೇವಿ, BP ಗುಳಿಗೆ ತಗೋತಿರ್ತಾರ, ತಗೊಳ್ರಿ, ಉಳ್ಕಿದ್ ನಾವು ಕೊಡ್ತೇವೆ ಅಂತ ಹೇಳ್ತೇವಿ. ಅದು ಮಾಡ್ರಿ. ಆದ್ರೆ ಎಲ್ಲಾನು ಹೊಟ್ಟೆ ನೋವಿಗೆ ಅದನ್ನು ತೊಗೊಂಡು ಇದ್ದು ತೊಗೊಂಡು ಹಿಂಗೆ ಮಾಡಕ್ ಹೋಗೋದು. ಆಮೇಲೆ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ ರೀ ಅಮ್ಮ, ಏನಂದ್ರೆ ಹೋಮಿಯೋಪತಿ ಅದು ಒಂದು ಬಟ್ ಆಗದಷ್ಟು ಒಂದು ಬಾಟ್ಲಿ ಇರುತ್ತೆ, ಅದರಲ್ಲಿ ಸಣ್ಣ ಸಕ್ಕರೆ ಹರಳದಷ್ಟು ಗುಳಿಗೆ ಇರುತ್ತೆ. ಹೌದು ಹೌದು, ಎಲ್ಲದಕ್ಕೂ ಅದೇ ಗುಳಿಗೆ ಇಲ್ಲ. ಗುಳಿಗೆ ಕರೆಕ್ಟ್, ಗುಳಿಗೆ ಸೈಜು ಗುಳಿಗೆ ಅದೇ ಥರ ಇರ್ತಾವ, ಬಿಳೆ ಗುಳಿಗೆನ. ಬಟ್ ನಾವು ಹಾಕೋದು ಏನ್ ಹಾಕ್ತೇನೆ ಔಷಧಿ ಅದು ಬೇರೆ ಬೇರೆ ಇರ್ತದೆ. ನಾವೇನ್ ಔಷಧ ಬರಿತೇವಲ್ಲ ಆ ಔಷಧ ಅದು ಹಾಕಿ ಕೊಟ್ಟಿರ್ತಾರ ಅವ್ರು, ಆಗ ರೆಡಿ ಮಾಡಿ ಕೊಡ್ತಾರ ಅವ್ರು. ಹೌದು, ಒಂದ್ಸರಿ ಎಲ್ಲೋ ನೋಡಿದೀನಿ ನಾನು, ಕೇಳಿದ ತಕ್ಷಣ ಅದೇನೋ ಹಾಕಿ ಫುಲ್ ಶೇಕ್ ಮಾಡ್ರಿ ಅಂತ ಹೇಳ್ತೇನೆ, ಆಗ ಕೊಡ್ತಾರ ಅವ್ರು ಮಾಡಿ. ನಾವು ಏನ್ ಬರ್ದಿರ್ತೇವಲ್ಲ ಅದನ್ನ ಔಷಧ ಹಾಕಿ ಕೊಡ್ತಾರ. ಅದ ಶಾಪ್ ಅಲ್ಲೆಲ್ಲ ಹಂಗೆ, ಎಲ್ಲ ಹೋಮಿಯೋಪತಿ ಶಾಪ್ನ ಹಂಗ ಇರ್ತದೆ. ಅದು ಲಿಕ್ವಿಡ್ ರೆಡಿ ಇರ್ತೈತೆ. ಹೌದು, ಲಿಕ್ವಿಡ್ ರೆಡಿ ಇರ್ತೈತೆ. ಅದು ನಾವು ಯಾವ್ದು ಬರಿತೇವಲ್ಲ, ಯಾವ್ದು ಕೊಡ್ಬೇಕಾ ಪೇಷಂಟ್ಸ್ಗೆ ಅನ್ನೋದು ನೋಡ್ಕೊಂಡು ಆ ಲಿಕ್ವಿಡ್ ಹಾಕಿ ಅವ್ರು ಶೇಕ್ ಮಾಡಿ ಕೊಡ್ತಾರೆ ಅಷ್ಟೇ. ಆದ್ರೆ ಔಷಧ ಒಳಗಿಂದ ಬೇರೆ ಇರ್ತದೆ. ಗುಳಿಗೆ ಸೈಜ್ ಒಂದೇ ಇರ್ಬೋದು, ಕಲರ್ ಒಂದೇ ಇರ್ಬೋದು, ಬಟ್ ಔಷಧ ಬೇರೆ ಇರ್ತದೆ. ನೀನ್ ಅದ್ರ ಮೇಲೆ ಬರ್ದಿರೋದ್ ನೋಡಿ ತಗೋಬೇಕೆ ಹೊರತು ಅದು ಸಕ್ಕರೆ ಗುಳಿಗೆ 4-5 ಬಾಟ್ಲ್ ಇದ್ರು ಹಂಗೇನೆ ಅದೇ ಸೈಜನೇ ಅದೇ ಅಷ್ಟೇ ಇರುತ್ತದೆ. ಆಮೇಲೆ ಎಷ್ಟು 4-5 ಅಷ್ಟೇ, 5 ಗುಳಿಗೆ ಅದಕ್ಕೂ ಹೆಚ್ಚು ಕೊಡೋದು ಹೆಚ್ಚಿಗಿರೋದಿಲ್ಲ, ಸಾಕಷ್ಟೇ. 4-5 ಗುಳಿಗೆ 2 ಹೊತ್ತು 3 ಹೊತ್ತು ಏನ್ ತಗೊಳ್ಳೋದು. ಎಷ್ಟೋ ಅಂತಾರೆ ನಮ್ಮಲ್ಲಿ ಬಂದವ್ರು, ಇಲ್ಲಿ ತಗೊಂಡ್ ಹೋಗೋದ್ರು ಆರಾಮಾಗಿರ್ತೈತೆ, ನಮ್ಗೆ ಏನ್ ಇರ್ತಾರೆ ಅಷ್ಟೇ ಎಫೆಕ್ಟ್ ಇರ್ತೈತಿ. ನಮ್ ಗುರುಗಳ ಆಶೀರ್ವಾದ.
ಖರೇನ. ಅಂದ್ರೆ ಪ್ರತಿಯೊಂದು ದಾನ ಬ್ಯಾಕ್ ಮಾಡ್ತಾರೆ. ಪೇನು, ನೀ ಪೇನು, ಇವಾಗೆಲ್ಲ ಎಲ್ಲದಕ್ಕೂ ಮಂಡಿ ಕೊಡ್ತೀವಿ. ನೋವೆಲ್ಲ ಬರ್ತೈತೆ ಅಂತಾರು, ನರ್ವ್ಸ್ ವೀಕ್ ಅಂತ ಹೇಳ್ತಾರು. ಪ್ರತಿಯೊಂದಕ್ಕೂ ಎಲ್ಲಾನು ನಿಮ್ದು ಪ್ರತಿಯೊಂದಕ್ಕೂ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆ. ಪ್ರತಿಯೊಂದಕ್ಕೂ ಕೊಡ್ತೇನೆ, ಪ್ರತಿಯೊಂದಕ್ಕೂ ಕೊಡ್ತೇನೆ. ಅಮ್ಮ, ನೀವು ಈ ಎಲ್ಲ ಪ್ರಾಕ್ಟೀಸ್ಗಳ ಮಧ್ಯ ಕಡೆ ಇದೇನು ಹೋಮಿಯೋಪತಿ ಕಲಿತ್ರಿ, ಅದನ್ನ ಎಕ್ಸ್ಟ್ರಾ ಮಾಡಿದ್ರಿ, ಕಲಿತ್ರಿ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರೆಯೋ ಹವ್ಯಾಸ ಇದೆ ಅಂತ ಕೇಳಿದೆ ನಿಮಗೆ. ಯಾವ ತರದ್ದು ಬುಕ್ಸ್ ಎಲ್ಲ ಬರೀತೀರಿ ನೀವು? ನಾನು ಹೆಚ್ಚಾಗಿ ಮೊದ್ಲಿಂದ ಬರೆಯೋದು 72ನೇ ಇಸ್ವಿಯಿಂದ ಬರ್ಕೊಂತ ಬಂದೇನೆ ನಾನು. ಅಂದ್ರೆ ನನಗೇನು ಕರೆಂಟ್ ಇವೆಂಟ್ಸ್ ಬಗ್ಗೆ ಬರೆಯೋದು ಹುಚ್ಚು ನನ್ಗ. ಈಗೇನು ಸಮಾಜದ ಒಂದೇನೋ ಆಗ್ತೈತಿ, ಒಂದೇನು ಪೇಪರಿಗೆ ಬರ್ತೈತಿ, ಅದನ್ನ ನೋಡ್ಕೊಂಡು ನಾನು ಬರೋದು ಆಗಿಂದಾಗ ಅದಕ್ಕೆ ಏನಾರ ಉತ್ತರ ಕೊಡೋದು ಅಂದ್ರೆ ಬರಿಬೇಕು, ಸ್ಪಂದಿಸುವಕ್ಕೆ ಕೆಲಸನ. ಈಗ ಒಂದು ಗ್ಯಾಸಿನ ರೇಟ್ ಜಾಸ್ತಿ ಆಯ್ತು ಅನ್ಕೋ, ಅದಕ್ಕೆ ಬರಿಬೇಕು ನಾನು. ಬಿಸ್ಕೆಟ್ ರೇಟ್ ಜಾಸ್ತಿ ಇಲ್ಲ, ಅದಕ್ಕೆ ಬರಿಬೇಕು. ಹುಡುಗರು ಇಲ್ಲೇ ಮತ್ತು ಬಾರ್ ಶುರು ಮಾಡಿದ್ರು ಒಂದ್ಸಲ, ಅದ್ರ ಬಗ್ಗೆ ಹೆಚ್ಚು ಕಮ್ಮಿ ಎಲ್ಲಾ ವಿಷಯದ ಬಗ್ಗೆ, ಚಿತ್ರಕಲೆ ಬಗ್ಗೆ ಬರ್ದೇನಿ, ರೈತರ ಬಗ್ಗೆ ಬರ್ದೇನಿ. ಆಮೇಲೆ ಈಗ ಕೆಲವೊಂದು ಸಲಿಂಗ್ ಕಾಮ ಅಂತ ಬಂತು ಪೇಪರ್ಗೆ, ಅದನ್ನ ಬರ್ದೆ. ಮಕ್ಕಳ ಅಕಾಡೆಮಿ ಬೇಕೋ ಬೇಡೋ ಅದಕ್ಕೆ ಬಟ್ ಎಲ್ಲಾ ವಿಷಯಗೂ ನನಗೇನು ಒಟ್ಟ ನೋಡಿದ ಕೂಡಲೇ ಕೇಳಿದ ಕೂಡಲೇ ಅದಕ್ಕೆ ಒಂದೇನ್ರ ಉತ್ತರ ಕೊಡ್ಬೇಕು. ಬರೋದು ಅದನ್ನ ಪೇಪರ್ ಹಾಕ್ತಿ, ಪೇಪರ್ನಾಗೆಲ್ಲ ಪ್ರಿಂಟು ಆಗಿ ಬಂದವು. ಅದನ್ನ ಈ ಮನೆ ಪುಸ್ತಕ ರೂಪದಾಗ ತಗೊಂಡ್ ಬಂದೆ. ಯಾವ್ದು ಪುಸ್ತಕ ರೂಪದಲ್ಲಿ ಬಂತು ನಿಮ್ಗೆ? ಇದು ನೋಡ್ರಿ, ಚಿಂತನ ಮಂತ್ ಅನ್ನೋದು ಅದ್ರದ ಅದು. ನಾ ಏನ್ ಪೇಪರಿಗೆ ಕೊಡ್ತಿದ್ದೆಲ್ಲ ಅವೆಲ್ಲ ವಿಷಯ. ಸೊ ಅವನ್ನೆಲ್ಲ ಒಂದ್ ಪುಸ್ತಕ ತಗೊಂಬ ಅಂತಂದ್ರ ನಮ್ಮ ಮನೆಯವ್ರು. ಸುಮ್ಮನೆ ಎಷ್ಟಂತ ಹಾಳಿ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಕುಂತೀಯಾ, ಅವೆಲ್ಲ ಒಂದ್ ಸ್ವಲ್ಪ ಪ್ರಿಂಟ್ ಮಾಡಿಸ್ಬಿಡಲ್ಲ ಅಂದ್ರೆ ನಾ ಏನ್ ಪೇಪರಿಗೆ ಬರ್ತಿದ್ದೆಲ್ಲ. ಕೃಷಿ ಹಾಗೂ ಚಿತ್ರಕಲೆ ವಿಷಯ, ಕೃಷಿ ಮಹಿಳೆ ಸಮಸ್ಯೆ. ಸೊ ನೀವು ಬರದ್ ಇಟ್ಟಿರೋದನ್ನ ಪೇಪರ್ಸ್ ಕಟಿಂಗ್ ಬೇಡ, ಬುಕ್ಸ್ ಅಲ್ಲೇನೆ. ಹೌದು, ನಾನು ರೈತರ ಬಗ್ಗೆ ಬಹಳ ನನ್ಗ ಒಂಥರ ರೈತರ ಅಗ್ರಿ ಯೂನಿವರ್ಸಿಟಿ ಆಗಿದ್ನಲ್ಲ, ಅವ್ರ ಬಗ್ಗೆ ಅಲ್ಲಿ ಸ್ವಲ್ಪ ತಿಳ್ಕೊತಿದ್ನ, ಗೊತ್ತಾಗ್ತಿದ್ದಲ್ಲ. ಹಿಂಗ ಅದ್ರ ಬಗ್ಗೆನು ಚಿತ್ರಕಲೆ, ಅವು ಹುಡುಗರು ಎಷ್ಟು ಸ್ಟ್ರೈಕ್ ಮಾಡ್ತು, ಶಿಕ್ಷಣ ಎಷ್ಟೋ ಈಗ ಶಾಲೆ ಚಿತ್ರಕಲೆ ಇರಂಗಿಲ್ರಿ. ಮತ್ ನಾವ್ ಇರೋ ಮುಂದೆ ನಮ್ ಸಬ್ಜೆಕ್ಟ್ ಇತ್ತದು. ಈಗಿನ ಮಕ್ಕಳಿಗೆ ಅದು ಇಲ್ಲೇ ಇಲ್ಲ. ಅವಾಗ ಹುಡುಗರಿಗೆ ಇಂಟ್ರೆಸ್ಟ್ ಐತಿ, ಬರಿಯಾಗ ಕೊಡೋಕ್ಕಿಂತ ಚಿತ್ರ ತೆಗಿಬೇಕಂತಾರ. ಅದಕ್ಕೆ ಸಬ್ಜೆಕ್ಟ್ ಕಂಪಲ್ಸರಿ ಮಾಡ್ರಿ, ವಚನಗಳ ಕೈಪಿಡಿ. ಇವಾಗ ಸುಮಾರು ಸ್ಕೂಲಲ್ಲಿ ಮಾಡ್ಲಿಕ್ಕತ್ತಾರ. ಈಗ ಮಾಡಿದಾರೆ. ಇದು ಯಾವೆಲ್ಲ ಬರ್ದದನ ಎಷ್ಟ 2004 ಯಾವಾಗ ಬರ್ದದ. ಗಣಪತಿ ಹಬ್ಬ, ದೇಶ ಬಿಡು ಪ್ರೀತಿ ಮಾಡು, ಜ್ಞಾನಾಮೃತ. ಸೊ ಇಷ್ಟೆಲ್ಲ ನೀವು ಪೇಪರ್ಸ್ ಏನ್ ಹಾಕಿರೋದಿತ್ತು. ಸೊ ಅದನ್ನೆಲ್ಲ ತಗೊಂಡು ನೀವು ಕರ್ನಾಟಕದ ಕಸೂತಿ ಕಲೆ ಅದು ಬರ್ದೆ. ಅದು ಒಂದ್ ಕರ್ನಾಟಕ ಬಗ್ಗೆನೇ ಬರ್ದೆ. ಹೌದೌದು, ಉತ್ತರ ಕರ್ನಾಟಕದ ಕಸೂತಿ ಬಹಳ ಫೇಮಸ್ ಅದ ಖರೆ. ಅದು ಸ್ವಲ್ಪ ನಡುವ ಇದಾಗತ್ತಿತ್ತು, ಅದಕ್ಕೆ ಅದ್ರ ಬಗ್ಗೆನೇ ಇರ್ಲಿ ಅಂತ ಅದು ಬರ್ದೇವಿ ಖರೆ. ಆಮೇಲೆ ಇವೆಲ್ಲ ರೋಡ್ನಾಗೆಲ್ಲ ಎಲ್ಲ ಆಗೋದ ಗಣಪತಿ ಇರ್ತಾರೆ, ಎಲ್ ಬೇಕಲ್ಲಿ ಗಣಪತಿ ಇರ್ತಾರೆ. ರೋಡ್ ಎಲ್ಲ ಬಂದ ಕೆಡಿಸಿ ಬಿಡ್ತಾರ. ಬೇಡ, ಅದ್ರ ಬದ್ಲಿ ಒಂದೊಂದು ಪಾರ್ಕ್ ಇರ್ತಾವ ಎಲ್ಲರ. ಆ ಏರಿಯಾದಾಗ ಒಂದ್ ಪಾರ್ಕ್ ಇರ್ತಾವ, ಆ ಪಾರ್ಕ್ನಾಗ ಇಡ್ರಿ ಅಲ್ಲ ಗಣಪತಿ. ಇಲ್ಲ ಯಾರೋ ಒಂದ್ ಪ್ಲಾಟ್ ಖಾಲಿ ಇತ್ತಂತ ಅವ್ರ ಪರ್ಮಿಷನ್ ತಗೊಂಡು ಇಟ್ಟು ಮುಗಿಸ್ರಿ, ಯಾಕೆ ರಸ್ತೆಯಲ್ಲಿ ಹಾಳು ಮಾಡ್ತೀರಾ? ಹೌದ್ರಿ, ಅದನ್ನ ಕಟ್ಟಬೇಕು, ಮಾಡಬೇಕು. ಮತ್ತ ರಸ್ತೆಗ ಗಾಡಿ ಓಡಾಡೋರ್ಗೆ ಎಷ್ಟು ತೊಂದ್ರೆ ಆಗ್ತೈತಿ, ಪಬ್ಲಿಕ್ ಎಷ್ಟು ತೊಂದ್ರೆ ಆಕತಿ. ಇವೆಲ್ಲ ಇಂಥವೇನು ನನ್ಗೆ ಒಟ್ಟ ಎಲ್ಲ ಶೌಚಾಲಯಗಳ ಬಗ್ಗೆ ಎಲ್ಲಿ ಬೇಕಲ್ಲಿ ಮಾಡ್ತಿರ್ತಾರ. ಅವು ಶೌಚಾಲಯ ಬೇಕು, ಅದಕ್ಕೆ ಮೇಯರ್ಗೆ ಪತ್ರ ಬರೀತಿದ್ದೆ. ಒಟ್ಟು ನನಗೆ ಆಮೇಲೆ ಇಲ್ಲಿ ಪ್ರೆಸಿಡೆಂಟ್ ಬಾರ್ ಅಂತ ಆಗೋದಿತ್ತು. ನಾ ಮಹಿಳಾ ಮಂಡಲದ ಭಾಳ ಇಲ್ಲಿ ಹೋಗ್ತಿದ್ದೆ. ಅಕ್ಕನ ಬೆಳಗ ಮಹಿಳಾ ಮಂಡಲ ಎಲ್ಲ ಭಾಳ ಕಡೆ ಕೆಲಸ ಮಾಡೇನ ಇಲ್ಲ. ಅವಾಗ ಬ್ಯಾಡ ಅನ್ನೋಸಲ DC ಅವ್ರಿಗೆಲ್ಲ ಪತ್ರ ಬರ್ದ್ವಿ, ಹೋಗಿ ಮನವಿ ಕೊಟ್ವಿ. ಸ್ಕೂಲ್ ಐತಿ, ನಮ್ಮ ದೇವಸ್ಥಾನ ಐತಿ, ಮನೆಗಳು ಎಸೆನ್ಷಿಯಲ್ ಇರೋದು ಬಾರ್ ಆಗಬಾರ್ದು ಅಂತೇಳಿ. ಇಲ್ಲ ಕೊಡಂಗಿಲ್ಲ ಅಂದ್ರು. ಮತ್ ಕೊಟ್ಬಿಟ್ಟು ಮತ್ ನನಗ ಧಮಕಿ ಕೊಡಕತ್ರಿ, ಯಾರವ್ರು DC ಹೋಗಿ ಬೆಟ್ಟ ಆಗ್ತಾರಂತಲ್ಲ, ನಾವ್ ಮಾಡೋ ಕೆಲ್ಸಕ್ಕೆ ಏನದು ಅಂತ ಹೇಳಕತ್ರ. ಬ್ಯಾಡ ಅಂತ ಎಲ್ಲಾರು ಹೆದರ್ಸಿ ಬಿಟ್ಬಿಟ್ರಿ. ಇಷ್ಟಕ್ಕೆ ಯಾಕೆ ಸುಳಿದ್ ಮಾಡ್ತೀರ ಅಂದ್ರೆ ಬಿಟ್ಬಿಟ್ಟಿ. ಪ್ರತಿಯೊಂದು ಒಟ್ಟೆ ಒಂದು ಯಾವ್ದಾದ್ರು ಸ್ಟ್ರೈಕ್ ಆಯ್ತು ಎಲ್ಲದಾಗ ಭಾಗವಹಿಸ್ತಿದ್ವಿ ನಾವು. ABAP ಹಿಡ್ಕೊಂಡು ಪ್ರತಿಯೊಂದು ಇಂಥದಿಲ್ಲ ಅನ್ನಂಗಿಲ್ಲ, ಭಯ ಅನ್ನೋದಿಲ್ಲ. ಹೌದು, ಧೈರ್ಯವಾಗಿ ಸ್ವಲ್ಪ ಇದ್ದದ ಏನ ತೊಂದ್ರೆ ಐತಲ್ಲ ಸ್ವಲ್ಪ ಹೇಳ್ತಿದ್ದೆ ನಾನು, ಇಂಥವೆಲ್ಲ ಮಾಡಬಾರದು ಅನ್ನೋ ಸಲುವಾಗಿ. ನಿಮ್ಮ ಹಾಲುಬಾವಿಯ ಹಿರಿಯರು ಅಜ್ಜಾರು ಏನ್ ಮಾಡ್ಕೊಂಡಿದ್ರಿ? ನಮ್ಮ ಮಾವನವ್ರ ಅಪ್ಪ ಅವರು ಜಡ್ಜ್ ಇದ್ರಿ. ಅವ್ರು ಇಡೀ ಲಿಂಗಾಯತ್ ಸಮಾಜದಾಗ ಮೊದಲನೇ ಜಡ್ಜ್ ಅವರು, 2ನೇ LLB ಪಾಸ್ ಆದವ್ರು ಅವಾಗಿನ ಕಾಲದಾಗ. ಹಿಂಗಾಗಿ ಅವರು ಜಡ್ಜ್ ಅಂತ ಭಾಳ ಕೆಲಸ ಮಾಡಿದ್ರು. ಅಷ್ಟಲ್ದ ಮತ್ ಸಾಹಿತ್ಯಿಕ ಭಾಳ ಕೆಲಸ ಮಾಡ್ಯಾರ. ಬಹಳಷ್ಟು ಪುಸ್ತಕ ಬರ್ದಾರ, ವಚನ ಸಾಹಿತ್ಯದ, ಪ್ರಭುಲಿಂಗ ಇಂಥವ್ರು ಭಾಳ ಬರ್ದಾರ. ಅದ್ರ ಬಗ್ಗೆ ನನ್ಗೆ ಅವ್ರ ಹೆಸರಲ್ಲಿ ಒಂದು ಲೈಬ್ರರಿ ಮಾಡ್ಕೊಂಡ್ ಭಾಳ ಇಚ್ಛೆ ಆಯ್ತು. ಯಾಕಂದ್ರೆ ಅವ್ರು ಭಾಳ ಸಾಹಿತ್ಯಿಕ ಭಾಳ ಕೆಲಸ ಮಾಡ್ಯಾರ. ಅಜ್ಜ ಅವ್ರು ಇಷ್ಟೆಲ್ಲ ಮಾಡಿದ್ದೆಲ್ಲ ಅವ್ರದ ಆಸ್ತಿ ಇದೆಲ್ಲ, ಮನೆ ಮಾಡಿದ್ದು ಎಲ್ಲ ಅವರ ಭಾಳ ಕಷ್ಟಪಟ್ಟ ಜಡ್ಜ್ ಆಗಿದ್ರು. ಅವರು ಶಾಲೆ ಕಲ್ತಿದ್ರ. ಇಷ್ಟ ನಮ್ಗೆಲ್ಲ ಮಾಡಿಟ್ಟಾರ, ನಾವು ಆರಾಮದೇವಿ.
ಅವ್ರ ಪುಣ್ಯದಿಂದ. ಅದಕ್ಕೆ ಅವ್ರ ಹೆಸರು ಉಳಿಸುವಂಥದ್ದು ಏನಾರ ಮಾಡೋಣ ಅಂಥೇಳಿ ಅವ್ರ ಹೆಸರು ವೀರಭದ್ರಪ್ಪ ಹಾಲ್ಭಾವಿ ಗ್ರಂಥಾಲಯ ಅಂತ ಮಾಡೇನಿ. ಜನ ಬರ್ಲಿ ಓದ್ಲಿ ಅನ್ನೋ ಉದ್ದೇಶಕ್ಕೆ, ಸಮಾಜಕ್ಕೆ ಒಂಚೂರು ಏನಾರ ಮಾಡ್ಬೇಕಲ್ಲ ನಾವು ಅಂದ್ರ ಆ ಗ್ರಂಥಾಲಯದೊಳಗೆ ಯಾವ ತರದ್ದು ಬುಕ್ಸ್ ಎಲ್ಲ ಇಡಬೇಕು ಅನ್ನೋದು ನಿಮ್ಮ ಆಸೆ ಐತಿ? ಹೆಚ್ಚಾಗಿ ವಚನದ್ದು ಭಾಳ ಅದಾರ. ಆಧ್ಯಾತ್ಮಿಕ ಅದಾವ, ಜೀವನ ಚರಿತ್ರೆಗಳು ಅದಾವ, ಕಥೆ ಅದಾವ, ಕಾದಂಬರಿ ಅದಾವ, ಬೇರೆ ಬೇರೆ ಬರ್ದದ್ದು. ಆಮೇಲೆ ಕಾವ್ಯಗಳು ಅದಾವ, ಅವ್ರು ಬರ್ದಿರೋನು ಅವ್ರು ಬರ್ದುದು ಅದಾವ. ಅವ್ರು ಬರ್ದುದು ಎಲ್ಲ ಎಷ್ಟೆಷ್ಟ ಕಾಪಿ ಇಟ್ಟೇನೆ, ಯಾಕಂದ್ರೆ ಮಟ್ಟಕ್ಕದು ಕೊಟ್ಟಿವಿ ಅವಾಗ. ಅವ್ರು ಭಾಳ ಇಲ್ಲ, ಬಟ್ ನಾ ಪಬ್ಲಿಕ್ ಹೆಚ್ಚಾಗಿ ನಾ ಫಂಕ್ಷನ್ ಹೋಗೋದು ಭಾಳ ಹುಚ್ಚು. ಎಲ್ಲ ಫಂಕ್ಷನ್ಗೆ ಹೋಗಿರ್ತಾನೆ ಹೆಚ್ಚು ಕಮ್ಮಿ. ಅಲ್ಲಿ ಅಂದ್ರೆ ಎಲ್ಲಾರು ಇಷ್ಟೇ ಚಂದ ಓದ್ಕೊಂಡ್ ಬಂದಿರ್ತಾರ, ಆ ಭಾಷಣ ಕೇಳಿ ನಮಗೂ ಸ್ವಲ್ಪ ಜ್ಞಾನ ಬರ್ಬೋದು ಅಂಥೇಳಿ ಹೆಚ್ಚಿನ ಭಾಳ ಫಂಕ್ಷನ್ಸ್ ಅಟೆಂಡ್ ಮಾಡ್ತೇನೆ. ಅಲ್ಲಿ ಹೋದಾಗ 1-8 ಪುಸ್ತಕ ಇರ್ತೈತಿ, ಪುಸ್ತಕ ಪರಿಚಯ ಇರ್ತೈತಿ, ಬಿಡುಗಡೆ ಇರ್ತೈತಿ, ಅವ್ನ ಖರೀದಿ ಮಾಡ್ಕೊಂಡ್ ಬರೋದು ಒಂದು ಹೋದ್. ಹಿಂಗ ತೊಗೊಂಬ ಎಲ್ಲಾನು ಇಟ್ಟಿರ್ತೇನೆ ನಾ ಪುಸ್ತಕ, ಓದ್ಲಿ ಎಲ್ಲಾರು ಅಂತೇಳಿ. ನನಗೆ ಎಷ್ಟು ಓದ್ತೇನೆ, ಬಟ್ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ತಂದು ಇಟ್ಕೊಂಡಿದ್ದೆ. ಅವನ್ನೆಲ್ಲ ಇಟ್ಟೇನೆ ನಾ ವಾಚನಾಲಯ ಮಾಡಿ. ಈಗ ಆಲ್ರೆಡಿ ಮನೆಯೊಳಗೂ ಒಂದು ಲೈಬ್ರರಿ ಮಾಡ್ಕೊಂಡಿದ್ರಿ. ಹೌದು. ನೀವು ಏನ್ ಪ್ರಾಕ್ಟೀಸ್ ಮಾಡ್ತೀರಿ, ಪ್ರಾಕ್ಟೀಸ್ ಮಾಡೋ ಕ್ಯಾಬಿನ್ ಒಳಗಡೆನೆ ನೀವು ಸದ್ಯ ಮಾಡೀನಿ. ಅದೊಂದ್ ಕಡೆ ಬ್ಯಾರೆ ಶಿಫ್ಟ್ ಮಾಡ್ಬೇಕು ಅಂತ ಮಾಡಕತ್ತೇನೆ. ಅಂದ್ರೆ ಬಂದಿರೋ ಪೇಷಂಟ್ ವೇಟ್ ಮಾಡಿದಾಗ ಅಂತವೆಲ್ಲ ತಗೊಂಡ್ರಿರ್ಲಿ ಅಂತ ಹೇಳಿ. ನೀವು ಯಾವ ತರದ್ ಮತ್ತೆ ಬೇರೆ ಬೇರೆ ಬುಕ್ಸ್ ಬರ್ದಿದ್ರಿ ನೀವು? ನಾನು ಮತ್ತೆ ಹೋಮಿಯೋಪತಿ ಮತ್ತು ಸ್ವಾಸ್ಥ್ಯ ಅಂತ ಬರ್ದೇನ್ರಿ. ಇದು ಒಂದು. ಆಮೇಲೆ ನಮ್ಮ ಗುರುಗಳ ಬಗ್ಗೆ, ಈ ನಮ್ಮ ಡಾಕ್ಟರ್ H.H. ಸಿನ್ನೂರ್ ಗುರುಗಳ ಬಗ್ಗೆ ಬರ್ದೆ. ಅದು ಗದಗಿನ ಸ್ವಾಮಿಗಳು ಪ್ರಿಂಟ್ ಮಾಡಿಸಿದ್ರು ಅದನ್ನ. ಯಾವ್ದ್ರಿ? ಗದಗಿನ ಸಿನ್ನೂರ್ ಅವ್ರದ್ದು. ಅದು ಇದು ಗದಗಿನ ಸ್ವಾಮಿಗಳು ಅವ್ರು ಭಾಳ ಕೆಲಸ ಮಾಡಿದ್ರು. ಅವರು ಲಿಂಗಾಯತ ಸಮಾಜದ ಬಗ್ಗೆ ಹೇಳ್ರಿ. ವೀರಶೈವ ಪುಣ್ಯ ಪುರುಷ ಸಾಹಿತ್ಯ ರತ್ನಮಾಲಿ ಒಳಗ ಇದರಿಂದ ಸಿನ್ನೂರ್ ಅವ್ರ ಪುಸ್ತಕ ಪ್ರಿಂಟ್ ಮಾಡಿಸಿದ್ರು. ಅದನ್ನ ನೀವ ಬರಿಬೇಕ್ರಿ ಅಂದ್ರ ಅವ್ರನ್ನ ಸ್ವಾಮಿಗಳು. ಹಿಂಗಾಗಿ ಅದನ್ನ ನಾ ಬರ್ದೆ, ಸಿನ್ನೂರ್ ಅವ್ರದ್ದು. ಆಮೇಲೆ ಇದು ಒಂದು ಹೋಮಿಯೋಪತಿ ಮತ್ತು ಸ್ವಾಸ್ಥ್ಯ ಅಂತ ಇದನ್ನ ನಾ ಬರ್ದೆ. ಆಮೇಲೆ ಇದು ಮೊದ್ಲ ನಮ್ಮ ಮಾವನವ್ರದ್ದು D.V. ಹಾಲ್ಭಾವಿ ಚಿತ್ರಕಲಾ ಶಾಲೆ ಪ್ರಾರಂಭ ಮಾಡಿದ್ರು ಮೊದ್ಲಿದ್ದು. ಇವ್ರದ್ದು ಪುಸ್ತಕ ಅವರ ಹೇಳಿದ್ರು ಸ್ವಾಮಿಗಳು, ಗದಗಿನ ಸ್ವಾಮಿ ಸಿದ್ದರಾಮ ಸ್ವಾಮಿಗಳು, ಮೊದ್ಲು ಸಿದ್ಧಲಿಂಗ ಸ್ವಾಮಿಗಳಿದ್ರು. ಇದು ಪುಸ್ತಕ ನೀವ ಬರಿಬೇಕ್ರಿ, ಈ ಸಾಹಿತ್ಯ ರತ್ನಮಾಲಿ ಇಲ್ಲಿ ನಾವು ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ರು. ಇವೆಲ್ಲ ಪುಣ್ಯ ಪುರುಷರು ಎಲ್ಲ ಅಂತ ಹೇಳಿ ಮಾಡ್ಸಿದ್ರೆ. ಚಿತ್ರಕಲೆ ಅಂತಂದ್ರ ಯಾವ ತರದ ಚಿತ್ರಕಲೆ? ಎಲ್ಲ ಥರ ಇಡೀ ಇವರು ನಮ್ಮ ಮಾವನವರು ಬಾಂಬೆಗೆ ಹೋಗಿ ಕಲ್ತ್ ಬಂದ್ರಿ ಅವಾಗಿನ ಕಾಲದ. ಪೇಂಟಿಂಗ್ ಎಲ್ಲ ಪೇಂಟಿಂಗ್. ಆಮ್ಯಾಗ ಅದು ಅವಾಗಿನ ಕಾಲದ ಮುಂಬೈಗೆ ಹೋಗಿ ಕಲ್ತ್ ಬರ್ತಿರಲ್ಲ. ಇನ್ನು ಇಲ್ಲಿಯವ್ರಿಗೆ ಯಾರ್ಯಾರ ಅಷ್ಟು ತ್ರಾಸ ಆಗಬಾರ್ದು ಅಂತ ಹೇಳಿ ಯಾರು ಕಲಾವಿದ್ರು ಇದ್ದೇ ಇರ್ತಾರ, ಅವ್ರ ತೊಂದ್ರೆ ಆಗಂತ ಇಲ್ಲಿ ಫಸ್ಟ್ 1935 ಶುರು ಮಾಡಿದ್ರು ಆರ್ಟ್ ಸ್ಕೂಲ್. ನಾವಲ್ಲಿ ಕಲ್ತ್ ಬಂದು ಅಲ್ಲಿದ್ ಏನ್ ಸಬ್ಜೆಕ್ಟ್ಸ್ ಹೇಳ್ತಾ ಅಷ್ಟು ಸಬ್ಜೆಕ್ಟ್ಸ್ ಇಲ್ಲಿ ಹೇಳುವಂಗ 5 ವರ್ಷದ ಮೊದ್ಲು 1 ವರ್ಷದಿತ್ತು DTC. ಅದನ್ನ ಕಲ್ತು ಡ್ರಾಯಿಂಗ್ ಟೀಚರ್ಸ್ ಆಗ್ತಿದ್ರು. ಆಮೇಲೆ 2 ವರ್ಷ DMC ಅಂತ ಮಾಡಿದ್ರು, ಅದು ಡ್ರಾಯಿಂಗ್ ಟೀಚರ್ ಕೋರ್ಸ್, ಮಾಸ್ಟರ್ ಕೋರ್ಸ್ ಅಂತ ಹೇಳಿ. ಆಮ್ಯಾಗ 5 ವರ್ಷ ಪೇಂಟಿಂಗ್. ಇವೆಲ್ಲ ಅದಾವ ಸ್ಕೂಲ್ನಾಗ. ನಮ್ಮ ಮನೆಯವರು ಬಾಂಬೆಗೆ ಹೋಗಿ ಕಲ್ತ್ ಬಂದಾರ. ಅವ್ರು ಕಮರ್ಷಿಯಲ್ ಆರ್ಟ್ ಕಲ್ತ್ ಬಂದು ಅಲ್ಲೇ ಸ್ಕೂಲ್ನಾಗ ಲೆಕ್ಚರರ್ ಅಂತಾಗಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದ್ರು. ನಾನು ಆ ಸ್ಕೂಲಿಗೆ ಹೋಗ್ತಿದ್ದೆ ನಮ್ಮ ಮಾವನವ್ರ ಸಲುವಾಗಿ. ಯಾಕ ಮನೆತನ ನಡೆಸ್ತಿದ್ದು ಸ್ಕೂಲ್. ಲೆಕ್ಚರರ್ಸ್ ಬೇರೆ ಬೇರೆ ಇದ್ರು. ಹಾಲ್ಭಾವಿ ಅವ್ರ ಮನೆತನ ಹಾಲ್ಭಾವಿ ಸ್ಕೂಲ್ ಆಫ್ ಆರ್ಟ್ ಅಂತ ಅದ್ ನಡೀತದು. ಹಿಂಗಾಗಿ ನೀನು ಸ್ವಲ್ಪ ನೋಡು ಸ್ಕೂಲ್ ಕಡೆ ನೋಡುತ್ತ ಬಾ ಅಂತಿದ್ರು. ಇವಾಗ ಐತಲ್ರಿ 91ನೇ ವರ್ಷಕ್ಕೆ ನಡೆದೈತಿ. ನಾವು ಈಗ ಸ್ಕೂಲ್ ಆಫ್ ಆರ್ಟ್ ಅಂತೇಳಿ ಅದು ಮೊದ್ಲು ಕೋರ್ಟ್ ಎದುರು ಬಿಲ್ಡಿಂಗ್ ಐತಲ್ರಿ, ಅಲ್ಲೇ ಇತ್ತು ಫಸ್ಟ್. ಈಗ ಒಂದು 75 ವರ್ಷ ಅಲ್ಲಿ ನಡೆಯಿತು. ಆಮೇಲೆ ಸುತ್ತೂರು ಮಠದ ಹ್ಯಾಂಡ್ ಓವರ್ ಮಾಡಿದ್ರು ನಮ್ಮ ಸ್ಕೂಲ್. ನಮ್ಮ ಮನೆಯವ್ರು ರಿಟೈರ್ ಆದ್ರ. ಎಲ್ಲಿ ಸುತ್ತೂರು ಮಠ? ಇಲ್ಲ ಕೆಳಗೇರಿ ಅವರು. ಕೆಳಗೇರಿ JS ಪಬ್ಲಿಕ್ ಸ್ಕೂಲ್ ಮಾಡ್ಯಾರ ನೋಡ್ರಿ. ಈಗ ತಪೋವನ್ ಬಾಜುಕ ಸುತ್ತೂರು ಅವ್ರು ಇಲ್ಲಿ ಮಾಡ್ಯಾರ ಧಾರವಾಡದಾಗ JS ಪಬ್ಲಿಕ್ ಸ್ಕೂಲ್ ಅಂತ. ಅಲ್ಲಿ ಸ್ಪೀಚ್ ಅಂಡ್ ಹಿಯರಿಂಗು ತೆಗ್ದಾರ ಅವರು. ಅವ್ರಿಗೆ ನಮ್ದು ಹಾಲ್ಭಾವಿ ಸ್ಕೂಲ್ ಆಫ್ ಆರ್ಟ್ ಅವ್ರು ಒಪ್ಸಿದೀವಿ. ಇನ್ನು ಮುಂದೆ ನಡ್ಕೊಂಡು ಹೋಗ್ಲಿ ಅಂತ. ಇನ್ನಾಗೋದ್ರೆ 75 ವರ್ಷ ನಡೆಸಿದ್ರು ನಮ್ಮ ಮಾವನವರು ನಮ್ಮ ಮನೆಯವರು. 75 ವರ್ಷ ನಡೀತು. ಇನ್ ಮುಂದೆ ಹೆಂಗೆ ನಡ್ಕೊಂಡು ಹೋಗ್ಲಿ, ಯಾಕೆ ಸ್ಟಾಫ್ 8-10 ಮಂದಿ ಸ್ಟಾಫ್ ಇದ್ರು. ಎಲ್ಲಾರು ಸೇರಿಸಿ ಅವ್ರಿಗೆ ಕೊಟ್ಬಿಟ್ವಿ 2008. ಹಿಂಗ ಅವ್ರು ನಡ್ಸ್ಕೊಂಡ್ ಹೊಂಟಾರ, ಚಲೋ ನಡ್ಸಾಕತ್ತಾರ. ಒಟ್ಟು ಸ್ಕೂಲ್ ಅಂತೂ ಐತಿ. ಅದೊಂಥರ ಖುಷಿ ನಮಗ. ಹೆಸರು ಉಳಿದ ಎಷ್ಟು ವರ್ಷ ನಡ್ಸಿದ್ ಐತಲ್ಲ ಅಂತೇಳಿ. ಈಗ 91 ವರ್ಷ. 91 ವರ್ಷ. 100ನೇ ವರ್ಷಕ್ಕೆ ಇದು ಮತ್ ಮಾಡ್ಬೇಕಲ್ಲ ಸೆಂಟೆನರಿ. 91 ವರ್ಷ ಭಾಳ ಚಲೋ ನಡೆದಿತ್ರಿ. ಅಡ್ಡಿಲ್ಲ. 3 ಮಂದಿ ಮಕ್ಕಳ್ರಿ. ಅವಿಕ್ ಮಗಳು ಬಳ್ಳಾರಿಗೆ ಇರ್ತಾಳ. ಇನ್ನಿಬ್ರು ಅಶ್ವಿನ್ ಮತ್ತು ಸಚಿನ್ ಇಬ್ರು ಗಂಡು ಹುಡುಗರು. ಅವರು ಆಕಿ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿದ್ಲು. ಆಕಿನ ಬಳ್ಳಾರಿಗೆ ಕೊಟ್ವಿ. ಅವರು ವ್ಯಾಪಾರಸ್ಥರ ಜವಳಿ ಅಂತೇಳಿ ಕೀರ್ತಿ ಕುಮಾರ. ಆಕಿ 2 ಮಕ್ಳು ಅದಾವ. ಅಶ್ವಿನ ದುಬೈಕ್ ಅದಾನ. BA MBA ಮಾಡ್ಕೊಂಡ ಅವ ಇದು ಶಿಂಡ್ಲರ್ ಕಂಪ್ನಿ ಆಗದ ಇಂಜಿನ್. ಇನ್ನೊಬ್ಬ ಸಚಿನ್ ಅವ ಮರ್ಚೆಂಟ್ ನೇವಿ ಹೋಗ್ಯಾನ್ರಿ. BE ಮಾಡ್ಕೊಂಡು ಮರ್ಚೆಂಟ್ ನೇವಿ ಕೋರ್ಸ್ ಮಾಡ್ಕೊಂಡವ. ಡಿಪ್ಲೊಮಾ ಇದು ಮರಿನ್ ಇಂಜಿನಿಯರಿಂಗ್. ಬೆಂಗಳೂರಾಗಿದ್ದವ. 8 ಮಕ್ಕಳು. ಅವ ಒಂದು 3 ತಿಂಗಳು 6 ತಿಂಗಳು ಹೋಗಿ ಬರ್ತಿದ್ದ.
ಆಮೇಲೆ ಏನಂದ್ರೆ ಒಂದು ಕಂಟ್ರಿ ಕೊಡ್ತೀವ್ರಿ, ಇನ್ನು ಕಂಟ್ರಿ ಹೋಗ್ಬಿಡ್ರಿ ಅಂದ್ರೆ ಹಿಂಗೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅವ್ ಮಲೇಷ್ಯಾಕ್ಕೆ ಹೋದ. ಈಗ 3 ವರ್ಷ ಆತು. ಅಂದ್ರೆ ಇದು ತಳಪಾಯ ಇದಕ್ಕೆ ಆರ್ಟ್ಗೆ ಆಗ್ಲಿ ಇದಕ್ಕೆಲ್ಲ ಯಾರು ಬರ್ಲಿಲ್ಲ ಅಂದ್ರೆ ನಾವು ಭಾಳ ಕಷ್ಟಪಟ್ಟು ನಡ್ಸಿದೀವಿ ನಾವು ಆರ್ಟ್ ಸ್ಕೂಲ್. ಮನಿ ಆಸ್ತಿ ಎಲ್ಲ ಮಾರಿದೀವ್ರಿ. ಈಗ ಬರೋ ಬಡ ಹುಡುಗರು ಚಿತ್ರ ತೆಗಿಯಕ್ ಬರೋ ಯಾರು ಶ್ರೀಮಂತರು ಬರಂಗಿಲ್ಲ, ಮತ್ ಯಾರು ಕಳ್ಸಿ ಕೊಡಂಗಿಲ್ಲ, ಅವ್ ಫೀ ಕೊಡಕ್ಕೂ ಆಗ್ತಿರಂಗಿಲ್ಲ. ಹಿಂಗ ನಮ್ಗ ತೊಂದ್ರೆ ಭಾಳ ಆಗ್ತಿದೆ. ನಮ್ಮ ಅವ್ರ ಇಚ್ಛಾ ಇತ್ತು, ನಡ್ಸಿ ತೆಗದ್ರು. ಅದನ್ನ ನಡ್ಸ್ಕೊಂಡ್ ಹೋಗ್ಬೇಕಾಗಿತ್ತಲ್ಲ, ಮುಚ್ಚಬಾರ್ದು ಅನ್ನೋ ಸಲುವಾಗಿ ಸ್ವಲ್ಪ ಅಜ್ಜ ಮಾಡಿದ ಪ್ರಾಪರ್ಟಿನೂ ಭಾಳ ಇತ್ತು. ಬಂಗಾರ ಪ್ರಾಪರ್ಟಿನೂ ಭಾಳ ಇತ್ತು. ನಮ್ಗೆ ಎಷ್ಟು ಸಾಧ್ಯಕ್ಕತ್ತ ಅಷ್ಟು ನಡ್ಸೋಣ ಅಂತ ತಿಳ್ಕೊಂಡು ಅದಷ್ಟು ಮಾರೋ ತನಕ ಅಂತೂ ನಡ್ಸಿದೀವಿ. ಹಿಂಗ ಮಕ್ಕಳಿಗೆ ಗೊತ್ತಾತ ಇದು ಸ್ವಲ್ಪ ತ್ರಾಸ ಐತಿ ಇವ್ರಿಗೆ, ಇದು ನಡ್ಸೋದು ಅಂತೇಳಿ ಗೊತ್ತಾಗಿ ನಿಮ್ಗೆ ಯಾವ ಲೈನಿಗೆ ಬೇಕು ಆ ಲೈನಿಗೆ ಹೋಗ್ಬಿಟ್ರಪ್ಪ ನೀವು ಅಂತ ಹೇಳ್ಬಿಡಿ ನಾವು. ಆದ್ರೆ ಇನ್ನೇನಾರು ಮಾಡ್ತಾರ, ಈಗ ಚಿತ್ರ ತೆಗಿತಾರ, ಜೀನ್ಸ್ ತಾ ಬಂದೈತಿ, ಅವರೇ ಪೇಂಟಿಂಗ್ ಮಾಡ್ತಾರ, ಅಲ್ಲೇ ತಾವ ಎಕ್ಸಿಬಿಷನ್ ಮಾಡ್ಕೋತಾರ, ಅಲ್ಲೇ ಮಾಡ್ತಾರ. ಬಟ್ ಆ ಲೈನಿಗೆ ಬರ್ಲಿಲ್ಲ. ನಾವು 75 ಇವ್ರದ್ದು ನಮ್ಮ ಮನೆಯವ್ರು ಭಾಳ ಇದ್ರ ಮಾಡಿದ್ರ ಅದಕ್ಕೆ ಸಾಕಂತ ಬಿಟ್ಬಿಟ್ಟಿ ನಾವು ಅದನ್ನ. ಆವಾಗ ಕಲೆ ಅಥವಾ ಇದು ಆರ್ಟ್ಗೆ ಅಷ್ಟೊಂದು ವ್ಯಾಲ್ಯೂ ಇರ್ಲಿಲ್ರಿ ಅಮ್ಮ. ಇಲ್ಲ, ಇವಾಗ ಎಷ್ಟು ವ್ಯಾಲ್ಯೂ ಇದೆ. ಈಗ ಬಂದೈತ್ರಿ, ಈಗ ಬಂದೈತಿ. ಅವಾಗೇನು ಕಲೆಗೆ ಅಷ್ಟಿದ್ದಿಲ್ಲ. ಅದಕ್ಕೂ ಮೊದ್ಲ ರಾಜ ಮಹಾರಾಜರು ಮಾಡ್ತಿದ್ರು, ಆಮೇಲೆ ನಡುವೆ ಏನಿದ್ದಿಲ್ಲ. ಈಗ ಮತ್ತೆ ಬಂತು, ಯಾಕೆ ಅನಿಮೇಷನ್ ಅವು ಭಾಳ ಕೋರ್ಸ್ ಬಂದು ಆರ್ಟಿಗೆ ಅಂದ್ರೆ ಭಾಳ ವ್ಯಾಲ್ಯೂ ಐತಿ. ಹಿಂಗಾಗಿ ಈಗ ಮತ್ತೆ ಸ್ವಲ್ಪ ನಡಿತೈತಿ. ಈಗೇನ ಮತ್ ನಡಿಬಹುದು ಅಂತ ನಮ್ಮ ಸುತ್ತಮುತ್ತ ಸ್ವಾಮಿಗಳು ಇಂಟ್ರೆಸ್ಟ್ ಐತಿ, ಚಲೋ ನಡ್ಸಬೇಕು ಅಂತ ಹೇಳಿ ಮಾಡ್ತಾರ. ಮತ್ ನಮ್ಮಲ್ಲಿ ಬರೀ ಚಿತ್ರಕಲೆ ಅಷ್ಟೇ ಇದ್ದಿದ್ದಲ್ರಿ. ನಮ್ಮ ಮಾವನವ್ರು ತೆಗದಾಗ ಡ್ರಾಯಿಂಗ್ ಜೋಡಿ ಡಾನ್ಸ್ ಇತ್ತು, ತಬಲಾ, ಸಂಗೀತ ಎಲ್ಲ ಕೋರ್ಸು ಇದ್ದು, ಅಲ್ಲಿ ಫೋಟೋಗ್ರಾಫಿ ಇತ್ತು. ಹಿಂಗಾಗಿ ಎಲ್ಲ ಕೂಡ ಅವ್ರು ನಡೆಸ್ತಿದ್ರು. ಬಟ್ ಚಿತ್ರಕಲೆಗೆ ಸಂಬಂಧಪಟ್ಟ ಲಲಿತ ಕಲೆಗಳು ಅಂತ ಹೇಳಿ ಎಲ್ಲ ನಡೆಸ್ತಿದ್ರು ಅವ್ರು ಆ ಬಿಲ್ಡಿಂಗ್ನಾಗ. ಅವಾಗೆಲ್ಲ ಇರ್ತಿದ್ರಲ್ರಿ? ಬರ್ತಿದ್ರು ಸಾಕು, 1 2 3 4 ಮಂದಿ ಕಲ್ತಾರಲ್ಲ ಸಾಕಷ್ಟ. ಅವ್ರೇನ್ ಭಾಳ ಹುಯ್ಯದ್ ಬರ್ಬೇಕಂತ ಏನ್ ಇರಂಗಿಲ್ಲ, ಬಟ್ ಕಲ್ಯಾಕ್ ಬರ್ತಿದ್ರಲ್ಲ ಅಷ್ಟ ಅಂತ ಅನ್ಕೋತಿದ್ರು. ಬಟ್ ಇವಾಗ ಅದೇ ಒಂದು ಕೋರ್ಸ್ಗಳಾಗ್ತಾ ಇದೆ, ಸಪ್ರೇಟ್ ಒಂದು ಕೋರ್ಸ್ಗಳಾಗ್ತಾ ಇದೆ. ಆಮೇಲೆ ಇವಾಗಿನ ಪೇಂಟಿಂಗ್ ಕಾಯ್ತು, ಡ್ರಾಯಿಂಗ್ ಅಲ್ಲೂ ಬಹಳ ವ್ಯಾಲ್ಯೂ ಇದೆ. ಹೌದು, ಭಾಳ ಐತ್ರಿ ಮೊದ್ಲಿನ್ಕಿಂತ. ಎಕ್ಸಿಬಿಷನ್ ಮಾಡ್ತಾರ, ಮಾಡ್ಲಿಕ್ಕೆ ಅನುಕೂಲ ಐತಿ. ಮತ್ ಸರ್ಕಾರನ ಸ್ವಲ್ಪ ಸಹಾಯ ಮಾಡ್ತೈತೆ ಅವ್ರಿಗೆ, ಸಹಾಯ ಮಾರಾಕನು ತಗೊಂಡಿರ್ತಾರ. ಮೊದ್ಲು ಅಷ್ಟು ಇದ್ದಿದ್ದಿಲ್ಲ, ಕಲ್ತ ಸಾಕ ಅನ್ನೋಷ್ಟ್ರ ಮಟ್ಟಿಗೆ ಕಲ್ಸಿದ್ವಿ ನಾವು ಅಷ್ಟ. ಈಗೆಲ್ಲ ಚಲೋ ಮಾಡ್ಕೊಂಡ್ ಹೊಂಟಾರ, ಚಲೋ ಆರ್ಟಿಸ್ಟ್ ನಮ್ಮಲ್ಲಿ ಸ್ಕೂಲ್ನಿಂದ ಹೊರ ಬಂದಾರ, ಎಲ್ಲಾರು ಚಲೋ ಮಾಡ್ಕೊಂಡ್ ಹೊಂಟಾರ. ಇವಾಗ ನಿಮ್ಗೆ ಯಾವಾಗದು ಅನ್ಸತ್ತ ಇವಾಗಿರೋ ವ್ಯಾಲ್ಯೂ ಅವಾಗ ನಮ್ಗೆ ಇದ್ದಿದ್ರೆ ಅನಸ್ತೈತಿ, ನಮ್ದು ಸ್ಕೂಲ್ ನಮ್ಮ ಹೆಸರನ್ನ ಇನ್ನೂ ಇಲ್ಲೇ ಅನಸ್ತೈತಿ. ಯಾಕೆ ಕೊಡ್ಬೇಕಾದ್ರೆ ನಮಗೂ ಅನಿಸ್ತು, ಇಷ್ಟು ವರ್ಷ ನಡೆಸಿದ್ವಿ, ಆದ್ರೆ ಮತ್ತೆ ಪರಿಸ್ಥಿತಿ ಹಂಗೆ ಬಂದ್ಬಿಡ್ತು. ಹಿಂಗಾಗಿ ಕೊಟ್ವಿ. ಅವಾಗ ಏನು ಅಷ್ಟು ಯಾವುದೋ ಇದಿರ್ತಿದ್ದಿಲ್ಲ. ಈಗಿನ ನೋಡಿದ್ರೆ ಯಾವ್ದಾರ ಒಂಥರ ಸಹಾಯ ಇದ್ರೆ ಏನಾರ ಮಾಡ್ಬೋದು, ಅವು ಇರಂಗಿಲ್ಲ. ಅದಾಗ 1 ಮಂತದಿಂದ ಆರ್ಟ್ ಸ್ಕೂಲ್ ಇಷ್ಟು ವರ್ಷ ನಡೆಸಿದ್ದು ಬಹಳ ದೊಡ್ಡ ವಿಷಯ, ದೊಡ್ಡ ವಿಷಯ. ಅದು ಅಲ್ಲದೆ ಅದನ್ನ ಇಷ್ಟು ವರ್ಷ ನಡ್ಸ್ಕೊಂಡ್ ಬಂದಿದ್ದನ್ನ ಎಲ್ಲೋ ಬಂದ್ ಮಾಡ್ಬಿಟ್ವಿ, ಮುಚ್ಚಿಬಿಟ್ವಿ ಅನ್ನೋಕ್ಕಿಂತ ಬ್ಯಾಡ ಅಂತ ಅದಕ್ಕೆ ಕಟ್ಟಿದ್ದೇನೆ. ಮಾವನವ್ರು ಇಷ್ಟು ಕಷ್ಟಪಟ್ಟು ತಗೊಂಡ್ ಬಂದಾರ, ಇವರು ಇಲ್ಲಿ ತನಕ ಇಷ್ಟು ನಡ್ಸ್ಯಾರ, ಈ ನಮ್ಮ ಮಕ್ಕಳ ಕಾಲಕ್ಕೆ ಮುಗೀತು ಅನ್ನೋದು ಬೇಡ, ಮುಂದುವರಿಲಿ ಅನ್ನೋ ಸಲುವಾಗಿ ಅವ್ರಿಗೆ ಕೊಟ್ವಿ. ನಾವು ಮತ್ತೆ ನಮ್ಮದು ಏನು ಕೆಲಸ ಅವ್ರಿಗೆ ಕೊಟ್ಟು ನಾವು ನಿಶ್ಚಿಂತೆಯಿಂದ ಮಾಡ್ಕೊಳಕತ್ತೀವಿ ನಾವು. ತುಂಬಾ ಖುಷಿ ಆಯ್ತು.